ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ. ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ PATCMS ಸಹಕಾರ ಸಂಘದ ಕಚೇರಿ ಸಭಾಂಗಣದಲ್ಲಿ 2024-25ನೇ ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ ರಾಯಚೂರು ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಹಾಗೂ TAPCMS ಸಿಂಧನೂರು ಜೋಳ ಮತ್ತು ಭತ್ತ ಖರೀದಿ ಕೇಂದ್ರದ ಉದ್ಘಾಟನೆ ಕಾರ್ಯಕ್ರಮವನ್ನು ಶಾಸಕ ಹಂಪನಗೌಡ ಬಾದರ್ಲಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದರು. ರೈತರ ಹೆಸರ ಮೇಲೆ ಆಗ್ತದೆ, ಅವರ ಮೇಲೆ ಕಠಿಣವಾದ ಕ್ರಮಗಳನ್ನು ಕೈಗೊಳಿಸುವ ನಿರ್ಧಾರವನ್ನು ನೀವು ಪ್ರಕಟಣೆ ಮಾಡಬೇಕು. ಇಲ್ಲಂದ್ರೆ ಏನಾಗುತ್ತೆ, ಈಗ ಅಂಕಿಅಂಶಗಳನ್ನು ನೋಡಿದಾಗ ನಮ್ಮಲ್ಲಿ ಬೆಳೆದಿರ್ತಕ್ಕಂಥ ಬೆಳೆ ಕಡಿಮೆ ಇರ್ತೈತೆ, ಪ್ರಚುರ ಆಗಿರೋದು ಜಾಸ್ತಿ ಇರುತ್ತೆ. ಅದಕ್ಕೆ ಅವಕಾಶ ಕೊಡೋಕೆ ಹೋಗ್ಬಾರ್ದು. ಆಮೇಲೆ ಯಾವುದೇ ಪರಿಸ್ಥಿತಿಯಲ್ಲಿ ಈ ನಿಮ್ಮ ಸಂಘಗಳು ಏನಿದ್ದಾವೆ, ಈಗ 12 ಸಂಘಗಳಿಗೆ ತಾವು ಆದೇಶ ಕೊಟ್ಟಿದ್ದೀವಿ. ಅವು ರೈತರು ಸ್ಥಾಪನೆ ಮಾಡಿರ್ತಕ್ಕಂಥ ರೈತರಿಗೋಸ್ಕರ ಅವರಲ್ಲಿ ನಿಮ್ಮ ಏನು ಸಿಸ್ಟಮ್ ಐತೆ ಆ ಸಿಸ್ಟಮ್ನ ಅವ್ರಿಗೆ ಡೆವಲಪ್ ಮಾಡಿಸ್ಕೊಂಡು DBT ಮೂಲಕ ಪ್ರತಿ ವಾರ DBT ಮಾಡಿದ್ರು, 15 ಒಂದ್ಸಲ ಮಾಡಿದ್ರು ನೋಡ್ಕೊಂಡು ಕೃಷಿ ಮಾಡೋದು. ಯಾಕಂದರೆ ಹೋದ ಸಲ ಬೆಳೆದಿರ್ತಕ್ಕಂಥ ರೈತರಿಗೆ ಇವತ್ತಿಗೂ ಪೇಮೆಂಟ್ ಸಿಗ್ತದೆ. ಇನ್ನೂ ಸುಮಾರು 26 ಕೋಟಿ ರೂಪಾಯಿ ದುಡ್ಡು ರೈತರು ರಾಯಚೂರು ಸ್ಥಿತಿಗೆ ಬರಬೇಕಾಗಿದೆ. ನಿನ್ನೆ ನಾ ಮಾತಾಡಿದಾಗ 26 ಸುಮಾರು ರೈತರಿಗೆ 65 ಕೋಟಿ 2.5 ಕೋಟಿ ಇಲ್ಲ ಜಾಸ್ತಿ ಇದೆ ನೋಡಿ, ಚೆಕ್ ಮಾಡಿ. ಇನ್ನು ಲೋಪದೋಷ ಆಗಿ ಅವನ್ನೆಲ್ಲವನ್ನು ಸರಿಪಡಿಸಿಕೊಂಡು ಈ ಸಲ ರೈತರಿಗೆ ತೊಂದರೆ ಆಗಿರಬಾರ್ದು. ಯಾಕಂದ್ರೆ ಹೋದ ಸಲ ಆಗಿರ್ತಕ್ಕಂಥ ತೊಂದರೆಗಳು ಈ ಸಲ ರೈತರಿಗೆ ಆಗಬಾರ್ದು ಮತ್ತು ಸಂಘ ಸಂಸ್ಥೆಗಳಿಗೂ ಆಗಬಾರ್ದು. ಆ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಂಡು ಈ ಒಂದು ಖರೀದಿ ಕೇಂದ್ರ ಸ್ಥಾಪನೆ ಮಾಡೋದು ರೈತರಿಗಾಗಿ, ರೈತರ ಸಲುವಾಗಿ, ರೈತರು ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಬೆಂಬಲ ಬೆಲೆ ಕೊಟ್ಟು ಹೆಚ್ಚಿಗೆ ಖರೀದಿ ಮಾಡಿ ಅನುಕೂಲ ಆಗಲೆಂಬ ದೃಷ್ಟಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೊಟ್ಟಿರೋದು. ಅದು ಸಮಯಕ್ಕೆ ಸರಿಯಾಗಿ ನೋಂದಣಿಕೆ ಆಗಬೇಕು, ಸಮಯಕ್ಕೆ ಸರಿಯಾಗಿ ರೈತರಿಗೆ ಪೇಮೆಂಟ್ ಆಗಬೇಕು, ಸಮಯಕ್ಕೆ ಸರಿಯಾಗಿ ನೀವೆಲ್ಲರೂ ಕೆಲಸ ಮಾಡತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಸಹಾಯಕ ಆಯುಕ್ತರು ಬಸವಣ್ಣಪ್ಪ ಲಕ್ಕಟ್ಟಿ, ತಹಸೀಲ್ದಾರ್ ಅರುಣ್ H. ದೇಸಾಯಿ, RDCC ಬ್ಯಾಂಕ್ನ ನಿರ್ದೇಶಕರಾದ ಸೋಮನಗೌಡ ಬಾದರ್ಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.